ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ನ ಕುರಿತಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಕ್ಸಲ್ ವಿಕ್ರಮ್ ಗೌಡನನ್ನ 20 ವರ್ಷದಿಂದ ಹುಡುಕ್ಲಾಗ್ತಾ ಇತ್ತು. 3 ನಕ್ಸಲರು ತಪ್ಪಿಸಿಕೊಂಡು ಹೋಗಿದ್ದಾರೆ. ವಿಕ್ರಮ್ ಜೊತೆಯಲ್ಲಿದ್ದ 2-3 ಓಡಿ ಹೋಗಿದ್ದಾರೆ. ತಪ್ಪಿಸಿಕೊಂಡವರ ಶೋಧ ಕಾರ್ಯ ಮುಂದುವರೆದಿದೆ ಅಂತ ಹೇಳ್ತಾರೆ ಗೃಹ ಸಚಿವರು. ಕಳೆದ ವಾರ ರಾಜು ಮತ್ತು ಲತಾ ಅನ್ನೋ ನಕ್ಸಲರು ಪತ್ತೆಯಾಗಿದ್ರು. ಪೊಲೀಸರ ಮೇಲೆ ವಿಕ್ರಮ್ ತಂಡ ಫೈರ್ ಕೂಡ ಮಾಡಿದೆ. ವಿಕ್ರಮ್ ಎನ್ಕೌಂಟರ್ ಪೊಲೀಸರಿಗೆ ಅನಿವಾರ್ಯ ಆಗಿತ್ತು, ಹಾಗಾಗಿನೇ ಈ ಎನ್ಕೌಂಟರ್ ನಡೆದಿದೆ ಅಂತ ಹೇಳ್ತಾರೆ. ವಿಕ್ರಮ್ ಗೌಡ ಅಂಥೇಳಿ ಒಬ್ಬ ಡ್ರೆಡೆಡ್ ನಕ್ಸಲೈಟ್ ಕಳೆದ 20 ವರ್ಷಗಳಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದರು. ಪೊಲೀಸ್ನವರು ಅನೇಕ ಸಂದರ್ಭದಲ್ಲಿ ಸೈಟ್ ಮಾಡಿದರೂ ಕೂಡ ಅವರನ್ನು ಕ್ಯಾಪ್ಚರ್ ಮಾಡೋದಾಗಲಿ ಅಥವಾ ಎನ್ಕೌಂಟರ್ ಮಾಡೋದಾಗಲಿ ಆಗ್ತಿರಲಿಲ್ಲ. ಆದರೆ ನಿನ್ನೆ ದಿವಸ ನಾವು ಹಿಂದೆ ಕಳೆದ ವಾರ ರಾಜು ಮತ್ತು ಲತಾ ಅಂಥೇಳಿ ಅವರು 2 ನಕ್ಸಲೈಟ್ಸು ಸೈಟ್ ಆಗಿದ್ದರು ಅಂಥೇಳಿ ಅವರನ್ನು ಆ ಏರಿಯಾದಲ್ಲಿ ಕೋಂಬ್ ಮಾಡುವಾಗ ಮತ್ತು ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಇವರು ಅವರನ್ನು ಹುಡ್ಕೊಂಡು ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.